ಎಲ್ರಿಗೂ ನಮಸ್ಕಾರ. ಒನ್ ಮೋರ್ ನೋಟಿಫಿಕೇಶನ್ ಇಸ್ ಔಟ್. ಈ ಮಂತ್ ಫುಲ್ಲು ಈ ಥರ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ ತುಂಬ ಬಂದಿದ್ದಾವೆ. ಇದು ಮೋಸ್ಟ್ಲಿ 5th or 6th ಇರಬೇಕು. ಈ ನೋಟಿಫಿಕೇಶನ್ ಬಂದು ಬ್ಯಾಂಕಿಂಗ್ ಅವರಿಗೆ ಯುಕೋ ಬ್ಯಾಂಕಿಂದ. ಯುಕೋ ಬ್ಯಾಂಕು ಗೌರ್ಮೆಂಟ್ ಅಂಡರ್ಟೇಕಿಂಗ್ ಬ್ಯಾಂಕೆ, ಸೆಂಟ್ರಲ್ ಗೌರ್ಮೆಂಟಿಗೆ ಬರುತ್ತೆ. ಸೊ ಇದು ಪೋಸ್ಟ್ ಕಾಲ್ ಆಗಿರೋದು ಸ್ಪೆಷಲ್ ಆಫೀಸರ್ಗೆ. ಎಕ್ಸಾಮ್ ನಿಮ್ಮದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಇರೋದು 27/12/2024, ಎಂಡಿಂಗ್ ಇರೋದು 20th/1/2025. ಸೊ ಇದೆಲ್ಲ ಇನ್ಸ್ಟ್ರಕ್ಷನ್ಸು. ಸೊ ಈಗ ಬಂದುಬಿಟ್ಟು ವೇಕೆನ್ಸಿ ಎಷ್ಟಿದೆ ಅಂತ ನೋಡೋಣ. ವೇಕೆನ್ಸಿ ತುಂಬ ವೇರಿಯಸ್ ಪೋಸ್ಟ್ಗಳಿಗೆ ಕಾಲಾಗಿರೋದು. ಎಕನಾಮಿಸ್ಟು, ಫೈರ್ ಸೇಫ್ಟಿ, ಸೆಕ್ಯೂರಿಟಿ ಆಫೀಸರು, ರಿಸ್ಕ್ ಆಫೀಸರು, IT ಆಫೀಸರು, ಚಾರ್ಟೆಡ್ ಅಕೌಂಟೆಂಟು. ಸೊ ಟೋಟಲ್ ವೇಕೆನ್ಸಿ ಬಂದು 68. ಅದರಲ್ಲಿ ಜನರಲಿಗೆ 33, OBC 17, SC ST 7 and 4, EWS 7. ಸೊ ಈಗ ನಿಮ್ಮದು ಪೇ ಸ್ಕೇಲ್ ಎಷ್ಟಿರುತ್ತೆ ಅಂತ ನೋಡೋಣ. ಸೊ ಬೇಸಿಕ್ ಪೇ ಸ್ಟಾರ್ಟಿಂಗು ಅಲ್ಲಿ ಕೊಟ್ಟಿದ್ದಾರೆ. ಜನರಲ್ ಮ್ಯಾನೇಜರ್ ಪೋಸ್ಟ್ಗಳಿಗೆ 48,000. ನಾರ್ಮಲ್ ಬ್ಯಾಂಕ್ PO ಇರುತ್ತಲ್ಲ, ಬೇಸಿಕ್ ಪೇ ಅದು ಹೇಳ್ತಿರೋದು, ಜಸ್ಟ್ ಬೇಸಿಕ್ ಪೇ. ತುಂಬ DA ಅದೆಲ್ಲ ಆಗಿಬಿಟ್ಟು ಮೇ ಬಿ ನಿಮಗೆ 70 to 75 ಕ್ರಾಸ್ ಆಗುತ್ತೆ. ಆ್ಯಂಡ್ ಸ್ಕೇಲ್ 2 ಲೆವೆಲ್ ಅವರಿಗೆ ಬೇಸಿಕ್ ಪೇನೇ 64. ಸೊ ಅವ್ರಿಗೆ ಇನ್ನೆಂಡ್ ಬಂದು 95 ಕ್ರಾಸ್ ಆಗುತ್ತೆ. ಸೊ ಇದಿಷ್ಟು ಸ್ಯಾಲ್ರಿ ಬಗ್ಗೆ. ಸೊ ಈಗ ಎಲಿಜಿಬಿಲಿಟಿ ನೋಡೋಣ. ನ್ಯಾಷನಾಲಿಟಿ ಅಫ್ಕೋರ್ಸ್ ಇಂಡಿಯಾ ಆಗಿರಬೇಕು. ರಿಲ್ಯಾಕ್ಸೇಷನ್ ಇದೆ 5 years, 3 years, 10 years ಆ ಥರ. ಸೊ ಏಜು. ಸೊ ನೆಕ್ಸ್ಟ್ ಬಂದುಬಿಟ್ಟು EWS ಸರ್ಟಿಫಿಕೇಟ್ ಬಗ್ಗೆ ಕೊಟ್ಟಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಎಕನಾಮಿಸ್ಟಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಇನ್ ಎಕನಾಮಿಕ್ಸ್ ಆಗಿರಬೇಕು ಅಥವಾ ಬಿಸ್ನೆಸ್ ಎಕನಾಮಿಕ್ಸು. ಇದು ನೋಡ್ಕೊಳ್ಳಿ ನಿಮ್ಮದು ಎಲಿಜಿಬಿಲಿಟಿ ಇದೆಯಾ ಅಂತ. ಆ್ಯಂಡ್ ಫೈರ್ ಸೇಫ್ಟಿಗೇ ಸಪ್ರೇಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ. ಎಕನಾಮಿಸ್ಟಿಗೆ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಆ್ಯಂಡ್ ಸೆಕ್ಯೂರಿಟಿ ಆಫೀಸರಿಗೆ ನೋಡ್ಕೊಳ್ಳಿ, ಎಜುಕೇಷನ್ ಕ್ವಾಲಿಫಿಕೇಷನ್ನು, ಎಕ್ಸ್ಪೀರಿಯನ್ಸು ಎಲ್ಲ ಇದೆ. ಸೊ ಇದಕ್ಕೆ ಎಕನಾಮಿಸ್ಟಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಸಪ್ರೇಟ್ ಕೊಟ್ಟಿಲ್ಲ. ಬಟ್ ಉಳಿದಿರೋ ಪೋಸ್ಟ್ಗಳಿಗೆಲ್ಲ ನೀವು ನೋಡಿ, ಸೆಕ್ಯೂರಿಟಿ, ರಿಸ್ಕ್ ಆಫೀಸರು ಎಕ್ಸ್ಪೀರಿಯನ್ಸು, ITಗೂ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಆ ಎಕ್ಸ್ಪೀರಿಯನ್ಸು ಚಾರ್ಟೆಡ್ ಅಕೌಂಟೆಂಟ್ಗೂ ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಸೊ ನಿಮಗೆ ಅಪ್ಲಿಕೇಶನ್ ಫೀಸು 100 rupees ಫಾರ್ SC ST PWBD. ಆ್ಯಂಡ್ ಫಾರ್ ಜನರಲ್ ಆ್ಯಂಡ್ OBC EWS ಅವರಿಗೆಲ್ಲ 600. ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತಪ್ಪ ಅಂತಂದರೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಆನ್ಲೈನ್ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಅಥವಾ ಇಂಟರ್ವ್ಯೂ ಇರುತ್ತೆ. ಅದು ಅವ್ರ ಚಾಯ್ಸು, ಯಾವ ಥರ ಬ್ಯಾಂಕ್ ಡಿಸೈಡ್ ಮಾಡುತ್ತೆ ಆ ಥರ ಇರುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರೊಬೇಷನ್ ಆ್ಯಂಡ್ ಸರ್ವಿಸ್ ಬಾಂಡ್ ಹೇಳಿದ್ದಾರೆ ನೋಡಿ. ನೀವು ಸ್ಕೇಲ್ 1 ಆಫೀಸರ್ ಆಗೋದ್ರೆ 2 years ಸರ್ವಿಸ್ ಬಾಂಡ್ ಮಾಡಿಸ್ಕೋತಾರೆ, 2 lakh ಇರುತ್ತೆ. ಆನ್ ಸ್ಕೇಲ್ 2 ಹೋದರೆ 1 year ಸರ್ವಿಸ್ ಬಾಂಡು, ಅದು ಕೂಡ 2 lakh ಇರುತ್ತೆ. ಅಂದರೆ ನೀವು 2 lakh ಪೇ ಮಾಡಬೇಕು ಮೊದಲೇ ಏನಾದರೂ ಸರ್ವಿಸಿಂದ ನೀವು ಜಾಬ್ನ ರಿಸೈನ್ ಮಾಡ್ತೀರಾ ಅಂತ ಅಂದರೆ. ಸೊ ಹೌ ಟು ಅಪ್ಲೈ ಅಂತ ಇಲ್ಲಿ ಸ್ಟೆಪ್ಗಳು ಕ್ಲಿಯರಾಗಿ ಅವ್ರು ಕೊಟ್ಟಿದ್ದಾರೆ. ಈ PDF ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಎಲಿಜಿಬಿಲಿಟಿ ಇರೋರು ನೋಡಿಕೊಂಡು ಅಪ್ಲೈ ಮಾಡಿ. ಸೊ ಇದಿಷ್ಟು ಈ ವಿಡಿಯೋಗೆ. ಥ್ಯಾಂಕ್ ಯು.